ನೀವು ಮಲಯಾಳಂ ಅಲ್ಲಿ ಎಷ್ಟೋ ಥ್ರಿಲ್ಲರ್ ಫಿಲ್ಮ್ ನೋಡಿರ್ಬೋದು, ಆದ್ರೆ ಈ ಫಿಲ್ಮ್ ಇದೆಲ್ಲ ನೆಕ್ಸ್ಟ್ ಲೆವೆಲ್. ಈ ಥ್ರಿಲ್ಲರ್ ಫಿಲ್ಮ್ಸ್ ಎಲ್ಲ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಇದೇ ಇರ್ಬೋದು ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಆದ್ರೂ ಮಾಡ್ಬೋದು. ಈ ಫಿಲಮ್ ಅಲ್ಲಿ ನೀವು ಸ್ವಲ್ಪನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಕ್ಲೈಮ್ಯಾಕ್ಸ್ ನ. ಫಿಲಮ್ ಯಾವ್ದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ನನ್ನ ಅಕೌಂಟ್ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಫಿಲಮ್ ಹೆಸರು ಕಿಷ್ಕಿಂದ ಕಾಂಡಮ್. ಇದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲೂ ಇದೆ, ಕನ್ನಡ ಡಬ್ಬಿಂಗ್ ಅಲ್ಲಿ ಅವೈಲಬಲ್ ಇದೆ. ಈ ಫಿಲಮ್ ಆನ್ಲೈನ್ ಸ್ಟೋರಿ ಏನಂತ ನೋಡಕ್ ಹೋದ್ರೆ, ನಮ್ ಹೀರೋ ಬಂದು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಬಂದಿರ್ತಾರೆ. ಹೀರೋಗೆ ಫಸ್ಟ್ ಮ್ಯಾರೇಜ್ ಆಗಿರುತ್ತೆ. ಇವ್ರು ಫಸ್ಟ್ ಹೆಂಡತಿ ಬಂದ್ಬಿಟ್ಟು ಅನಾರೋಗ್ಯದಿಂದ ತೀರ್ಕೊಂಡಿರ್ತಾರೆ. ಸೊ ಹೀರೋಗ್ ಫಸ್ಟ್ ಮ್ಯಾರೇಜ್ ಅಲ್ಲೇ ಒಂದು ಮಗು ಇರುತ್ತೆ. ಆ ಮಗು ಕಾಣೆ ಬಿಟ್ಟಿರುತ್ತೆ. 3 ವರ್ಷದಿಂದ ಮಗು ಹುಡುಕ್ತಾ ಇದ್ರು, ಆ ಮಗು ಸಿಗೋದೇ ಇಲ್ಲ ಇವ್ರಿಗೆ. ಹಿಂಗಿರ್ಬೇಕಾದ್ರೆ ಹೀರೋ ಅವ್ರ ಅಪ್ಪ ಇರ್ತಾರಲ್ವಾ, ಅವ್ರೆಲ್ಲದನ್ನು ಮರ್ತು ಹೋಗ್ತಾ ಇರ್ತಾರೆ. ಇವ್ರಿಗೆ ತುಂಬಾನೇ ನೆನಪಿನ ಶಕ್ತಿ ಕಳ್ಕೊಂಡಿರ್ತಾರೆ. ಇವ್ರು ಏನೇ ನೆನಪಿಕೊಂಬೇಕಾದ್ರೆ ಒಂದು ಚೀಟಿಯಲ್ಲಿ ಬರ್ದಿಕೊಂಡ್ರೆ ಅವ್ರು ನೆನಪು ಬರೋದು. ಸೊ ಫಿಲಮ್ ಪೂರ್ತಿ ನಾವು ಇವ್ರ ಅಪ್ಪನ ಏನೋ ಮಾಡಿರ್ತಾರೆ ಅನ್ಕೊಂಡು ಅವ್ರ ಅಪ್ಪನ ಟಾರ್ಗೆಟ್ ಮಾಡ್ಕೊಂಡು ನಾವು ಫಿಲಮ್ ಪೂರ್ತಿ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತೀರಿ. ಆದ್ರೆ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ನೋಡಿ, ತಲೆ ಸೈಕ್ ಆಗ್ಬಿಡುತ್ತೆ ಮಾತ್ರ. ಇದೊಂದು ಬೇರೆ ಲೆವೆಲ್ ಥ್ರಿಲ್ಲರ್ ಫಿಲಮ್ ಗುರು. ನಿಜ ಹೇಳ್ತೀನಿ, ಈ ತರದ ಕ್ಲೈಮ್ಯಾಕ್ಸ್ ನಾನು ಸ್ವಲ್ಪನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಫಿಲಮ್ ಥಿಯೇಟರ್ ರಿಲೀಸ್ ಆದಾಗೆ ಸಿಕ್ಕಾಪಟ್ಟೆ ಹಿಟ್ ಕೊಟ್ಟಿತ್ತು. OTT ರಿಲೀಸ್ ಆಗಿ OTT ಅಲ್ಲೂ ಸಿಕ್ಕಾಪಟ್ಟೆ ಹಿಟ್ ನ ಕೊಟ್ಟಿದೆ. ಫಿಲಮ್ ಹೆಸರು ಕಿಷ್ಕಿಂದ ಕಾಂಡಮ್. ಡಿಸ್ನಿ ಪ್ಲಸ್ ಅಲ್ಲಿ ಅವೈಲಬಲ್ ಇದೆ, ಕನ್ನಡ ಡಬ್ಬಿಂಗ್ ಅಲ್ಲೂ ಅವೈಲಬಲ್ ಇದೆ. ಇದೇ ತರ ಹೊಸ ವಿಡಿಯೋಸ್ಗೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ನನ್ನ ಅಕೌಂಟ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸ್ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್ ಅಂಡ್ ಸ್ಟೇ ಸೇಫ್.